ನಮಸ್ಕಾರ ಎಲ್ಲರಿಗೂ, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ. ಸಮಯ ಇವಾಗ 5:30. ಎಲ್ಲಿದ್ದೀನಂದರೆ ದೇವನಹಳ್ಳಿ ಟೋಲ್ ಹತ್ರ ಇದ್ದೀನಿ, ಟುವರ್ಡ್ಸ್ ಹೈದರಾಬಾದ್ ಸೈಡ್ಗೆ. ಇವತ್ತು ನಮ್ಮ ಪಯಣ ಎಲ್ಲಿಗೆ ಅಂದರೆ ಪೆನಕೊಂಡ ಫೋರ್ಟ್, ಆಂಧ್ರ ಪ್ರದೇಶ್. ಇಲ್ಲಿ ಬೆಂಗಳೂರಿಂದ ಜಸ್ಟ್ 145 ಕಿಲೋಮೀಟರ್ಸ್ ಏನಾಗುತ್ತೆ. ಸೊ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಕ್ಲೈಮೇಟ್ ಮಾತ್ರ ಅಲ್ಟಿಮೇಟ್. ನಿನ್ನೆ ನೈಟೆಲ್ಲ ಸರಿಯಾಗಿ ಮಳೆ ಹೊಡೆದು ಚಚ್ಚಿದೆ ನೋಡಿ. ಇವಾಗ ಕೂಡ ಮೋಡ ಹೆಂಗಿದೆ ನೋಡಿ. ಸೊ ಆಲ್ರೆಡಿ 29 ಕಿಲೋಮೀಟ್ರ್ ಬಂದಿದ್ದೀನಿ, ನಾವು ಹೋಗ್ಬೇಕು. ಸೊ 5:30 ಆಗಿದೆ, ಹಾಫ್ ಆನ್ ಅವರ್ ಆಯಿತು. ಸೊ ಆ್ಯಸ್ ಪರ್ ಗೂಗಲ್ ಮ್ಯಾಪ್ 7:30 ರೀಚ್ ಆಗ್ತೀವಿ ಅಂತ ತೋರಿಸ್ತಿದೆ. ನೋಡೋಣ ಬನ್ನಿ ಮುಂದೆ. ಬಟ್ ಮಳೆ ಬರ್ತಾ ಇದೆ, ನೋಡೋಣ. ಸೊ ಸಮಯ ಇವಾಗ 7 ಗಂಟೆ. ಪೆನಕೊಂಡ ಫೋರ್ಟ್ ಹೆಬ್ಬಾಗಿಲು ಕಾಣಿಸ್ತಿದೆ ನೋಡಿ, ಎದುರುಗಡೆ ಬಂದು ಸೇರಿದ್ದೀವಿ. ಸೊ ಹೈವೇ. ಸೊ ವಿತಿನ್ 2 ಅವರ್ಸಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ಮೇಲೆ, ಮನೆಯಿಂದ ಸ್ಟಾರ್ಟ್ ಮಾಡಿದ್ಮೇಲೆ ವಿತಿನ್ 2 ಅವರ್ಸಲ್ಲಿ ರೀಚ್ ಆಗಿದ್ವಿ. ರೋಡ್ ಸಖತ್ತಾಗಿದೆ ಅಲ್ವಾ. ಸೊ ಅಲ್ಟಿಮೇಟ್. ಬಟ್ ಕ್ಲೈಮೇಟ್ ಕೂಡ ಸೂಪರಾಗಿತ್ತು. ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಇದೊಂದು ಅಡ್ವಾಂಟೇಜ್. ಟ್ರಾಫಿಕ್ ಕಡಿಮೆ, ಕ್ಲೈಮೇಟ್ ಚೆನ್ನಾಗಿರುತ್ತೆ, ಗಾಡಿ ಓಡಿಸೋದಕ್ಕೂ ಸಖತ್ತಾಗಿರುತ್ತೆ. ಸೊ ನೋಡಿದ್ರಲ್ಲಿ ಇವಾಗ ಟೈಮ್ ಎಷ್ಟಾಗಿದೆ, 7 o'clock. ಮುಂದುವರ್ಸೋಣ ಬನ್ನಿ. ಸೊ ಅಲ್ಲಿಂದ ಮುಂದೆ ಬಂದಮೇಲೆ ಜಸ್ಟ್ ಮೇನ್ ರೋಡಿಂದ ಲೆಫ್ಟ್ ತೊಗೊಂಡ್ರೆ ಈ ಥರ ರೋಡ್ ಇದೆ. ಬಟ್ ಸ್ವಲ್ಪ ದೂರ ರೋಡ್ ಹಿಂಗಿರುತ್ತೆ. ಆಮೇಲೆ ಘಾಟ್ ಸೆಕ್ಷನ್, ಬೆಟ್ಟ ಹತ್ತುವಾಗ ರೋಡ್ ರೆಡಿ ಮಾಡಿದ್ದಾರೆ. ಸೊ ಬೇರೆ ವೀಡಿಯೋಸಲ್ಲಿ ನೋಡಿದಾಗ ಗೊತ್ತಾಯಿತು. ಸೊ ಟೋಟಲ್ ಅರೌಂಡ್ 13 ನಿಯರ್ ಪಿನ್ ಬೆಂಡ್ಸ್ ಇದೆ. 13 ನಿಯರ್ ಪಿನ್ ಬೆಂಡ್ಸ್, 13 + 14 ಇರಬೇಕು ಮೋಸ್ಟ್ಲಿ. ಸೊ ತುಂಬ ಅಲ್ಟಿಮೇಟ್ ವ್ಯೂ, ಸಕಲಾಗಿರುತ್ತೆ ನೋಡಿ. ಇವಾಗ ಇಲ್ಲೇ ರೋಡ್ ರೆಡಿ ಮಾಡಿದ್ದಾರೆ, ಅಗಲ ಮಾಡಿದ್ದಾರೆ. ಇಲ್ಲಿಂದ ಒಂದು ರೈಡಿಂಗ್ ಎಂಜಾಯ್ ಮಾಡಬೇಕು. ಸೊ ಈ ಒಂದು 5 ಕಿಲೋಮೀಟ್ರ್ ಎಂಜಾಯ್ ಮಾಡೋದಕ್ಕೆ ನಾವು ಬೆಂಗಳೂರಿಂದ ಅರೌಂಡ್ 140 ಕಿಲೋಮೀಟರ್ಸ್ ದೂರ ಪಯಣ ಮಾಡ್ಕೊಂಡು ಬಂದಿದ್ದೀವಿ. ವ್ಯೂನ ಎಂಜಾಯ್ ಮಾಡಿ.
ಸಾಕತ್ತದೆ ಸಾಕತ್ತಾಗೈತಿ. ಗೊತ್ತಿರಲಪ್ಪ. ಪೆನಕೊಂಡ ಫೋರ್ಟ್ ಅನ್ನು ಏನಲ್ಲ ಪಾಲ್ ಬಿದಿರು ಇದು ಮಾತ್ರ ಇದೆ ಅಷ್ಟೇ. ಪಿಲ್ಲರ್ಸು ಅಲ್ಲೇನೋ ಕ್ವಾರಿ ಕೆಲಸ ನಡೀತಿದೆ. ಇಲ್ಲಿ ಯಾವುದೋ ಹಳೇದು ಒಂದು ದೇವಸ್ಥಾನ ಹೆಬ್ಬಾಗಿಲು ಥರ ಇದೆ, ಏನಿದೆ ಗೊತ್ತಿಲ್ಲ ನೋಡೋದಕ್ಕೆ. ಸೊ ಇದಿಷ್ಟು ಪೆನಕೊಂಡ ಫೋರ್ಟ್ ರೈಡ್. ಮುಂದೆ ನೋಡೋಣ ತಡೀರಿ, ಅಲ್ಲಿ ಏನೋ ಮುಂದೆ ಇರಬೇಕು. ಹಿಂಗೆ ಅಲ್ಲ ನೋಡ್ಬರುವ ಏನಿದೆ ಅಂತ. ಸೊ ನಾವು ಇವಾಗ ಮೇಲೆ ಬಂದು ನೋಡಿದರೆ ಏನೂ ಇಲ್ಲ ಇಲ್ಲಿ ಕಾಣೋದಕ್ಕೆ, ವೀಕ್ಷಣೆ ಮಾಡೋಕ್ಕೆ ಯಾವುದೂ ಅದ್ಭುತವಾಗಿ ಏನಿಲ್ಲ. ಜಸ್ಟ್ ಆ ಕಡೆ ಈ ಕಡೆ ಅಲೆ ಪಾಲು ಬಿದ್ದಿರೋ ಮಂಟಪಗಳು ಕಾಣಿಸ್ತಾ ಇದೆ. ಈ ಕಡೆ ಕ್ವಾರಿ ಕೆಲಸ ನಡೀತಾ ಇದೆ ನೋಡಿ. ಎಲ್ಲ ಬಂಡೆನೆಲ್ಲ ಇದು ಮಾಡಿ ಅವ್ರಿಗೆ ಗ್ರಾನೈಟ್ ಪೀಸ್ ಆಗಿ ಕನ್ವರ್ಟ್ ಮಾಡ್ತಾ ಅವರು. ಏನು ಮೇಲೆ ಬಂದರೆ ಒಂದು ಅರ್ಧ ಗಂಟೆ ಕೂಡ ಟೈಮ್ ಪಾಸ್ ಮಾಡೋಕ್ಕೆ ಏನೂ ಇಲ್ಲ ಇಲ್ಲಿ. ಸುಮಾರು ದೂರ ನಡೆಯೋಕ್ಕೂ ಏನಿಲ್ಲ. ನೋಡುವ ನೋಡಿ ಏನೈತೆ ಅಂತ. ಅಷ್ಟೇ ಆ ಗೋಡೆ ತನಕ ಐತೆ, ನೋಡ್ಕೊಂಬರೋಣ. ಏನಿಲ್ಲ ಸ್ಪೆಷಲಾಗಿ ಇಲ್ಲಿ, ಅದು ಅಷ್ಟು. ಪಾಲ್ ಬಿದಿರು ಗೋಡೆ. ಈ ಜಾಗನ ಅಷ್ಟೊಂದು ಸೇಫ್ ಆಗಿಲ್ಲ, ಮುಂದೆ ಹೋಗೋಣ. ಸೊ ಇದೊಂದು ತೆಪ್ಪಕ್ಕಳ ಹಳೇ ಕಾಲದು ಅಂತಾರೆ ಕನ್ನಡಲ್ಲ, ಏನು சொல்கிறவங்க. ನೀರಿದೆ ಕೆಳಗಡೆ, ಮಧ್ಯದಲ್ಲಿ ಒಂದು ಮಂಟಪ, ಮಧ್ಯದಲ್ಲಿ ಒಂದು ಮಂಟಪ, ನೀರಿದೆ ಉಳ್ಳಲ್ಲ, ನೀರು ಮೇಲೆ ಬೆಳ್ಕೊಂಡಿರೋದು, ಸಸ್ಯ ಬೆಳ್ಕೊಂಡಿರೋದು.
ಅಷ್ಟೇ ಎಲ್ಲ ಹಾಲು ಬಿದ್ದರು ಮಂಟಪ ಇದಿರೋದಿಲ್ಲ. ಅಲ್ಲೊಂದು ದೇವಸ್ಥಾನಕ್ಕೆ ಹೋಗೋ ದಾರಿ ಅಂತ ಹಾಕಿದ್ದಾರೆ. ಬಟ್ ಏನಂದರೆ ಮುಂದೆ ಹಗ್ಗ ಕಟ್ಬಿಟ್ಟಿದ್ದಾರೆ, ಹೋಗ್ಬಾರ್ದು ಅಂತ. ಅದೇನಾದರೂ ಗೊತ್ತಿಲ್ಲದೆ ಹೋಗೋದು ಬೆಸ್ಟ್ ಅಲ್ಲ, ಸೇಫ್ ಅಲ್ಲ. ಸೊ ಇದಿಷ್ಟು ಪೆನಕೊಂಡ ಫೋರ್ಟ್ ಬಗ್ಗೆ. ಏನು ರೋಡ್ ಒಂದು ಬಿಟ್ಟರೆ ಬೇರೆ ಏನು ಅಲ್ಲ ಅಟ್ರಾಕ್ಷನ್ ಥರ ಏನಿಲ್ಲ. ಜಸ್ಟ್ ಬಂದು ಕೂತ್ಬಿಟ್ಟು ಹೋಗೋ ಥರ ವ್ಯೂ ಪಾಯಿಂಟ್ ಅಷ್ಟಕ್ಕಷ್ಟೇ. ಟ್ರೆಕ್ಕಿಂಗ್ ಎಲ್ಲ ಏನಿಲ್ಲ. ಸೊ ಇಲ್ಲಿಂದ ನೋಡ್ಬೋದು, ನಿಮಗೆ ವ್ಯೂ ಕಾಣಿಸ್ತಿರ್ಬೋದು. ಸೊ ಕರ್ವ್ಸು 1 2 3 4 5 6 7 8 9 ಕರ್ವ್ಸ್ ಏನೇ ಇದೆ. ಚೆನ್ನಾಗಿ ಮಾಡಿದ್ದಾರೆ, ರೋಡ್ ಸಖತ್ತಾಗಿದೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಸೊ ಡೌನ್ ನಿಲ್ಲಿಸ್ತಿದ್ದೀವಿ. ಸೊ ಇದಿಷ್ಟು ಪೆನಕೊಂಡ ಫೋರ್ಟ್ ಬಗ್ಗೆ ಮಾಹಿತಿ. ಸೊ ಜಸ್ಟ್ ಬ್ಯಾಂಗ್ಳೂರಿಂದ 145 ಕಿಲೋಮೀಟರ್ಸ್ ಆಗುತ್ತೆ. ಸೊ ನನಗೆ ಟೈಮ್ ತೊಗೊಂಡಿದ್ದು ಜಸ್ಟ್ 2 hours ಫ್ರಮ್ ಬ್ಯಾಂಗ್ಳೂರು ನಾರ್ತ್. ನನಗೆ ಮಾತ್ರ ವಿಜಯನಗರ ಸಾಮ್ರಾಜ್ಯ 2ನೇ ಕ್ಯಾಪಿಟಲ್ ಸಿಟಿ ಪೆನಕೊಂಡ. ಸೊ ಇವತ್ತು ಹಿಂಗಾಗಿದೆ ನೋಡಿ. ಸೊ ಲೈಫ್ ಅಷ್ಟೇ. ಸೊ ಮುಂದಿನ ವೀಡಿಯೋದಲ್ಲಿ ಮುಂದಿನ ಪ್ಲೇಸ್, ಇನ್ನೊಂದು ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.